ಕರ್ನಾಟಕ ನಾಡಿನ ಎಲ್ಲ ಜನತೆಗೆ ಕೆಂಪೇಗೌಡರ ಜಯಂತಿ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ. ಬೆಂಗಳೂರು ಇಲ್ಲ ಅಂದ್ರೆ ಕರ್ನಾಟಕ ನಾವು ಎಲ್ಲಿ ಹೋಗಬೇಕಾಯಿತು ಅನ್ನೋ ತರದ ಕನಸಿ ಇಡೀ ವಿಶ್ವ ಬೆಂಗಳೂರು ನೋಡ್ತಾ ಇದೆ. ಕೆಂಪೇಗೌಡರ ಆದರ್ಶ ಮಾನವನ ತತ್ವದಲ್ಲಿ ಅವರು ಬೆಂಗಳೂರನ್ನು ಬೆಳೆಸಿದ್ದಾರೆ. ಅದನ್ನು ನಾವು ನೀವೆಲ್ಲ ಸೇರಿ ನಾಗರಿಕರು ಒಟ್ಟಾಗಿ ಅದನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಹಸಿರನ್ನು ಬೆಳೆಸಿ ಮತ್ತೆ ಇದನ್ನು ಗಾರ್ಡನ್ ಸಿಟಿಯಾಗಿ ಪರಿವರ್ತನೆ ಮಾಡೋಕ್ಕೆ ಈಗಾಗಲೇ ನಾವು 15 ಲಕ್ಷ ಸಸಿಯನ್ನು ಬೆಂಗಳೂರು ನಗರದಲ್ಲಿ ಬೆಳೆಸ್ತಾ ಇದ್ದೇವೆ. ಮತ್ತು ಎಲ್ಲ ಫಾರೆಸ್ಟು ಇಲಾಖೆಗೆ ಸಂಬಂಧಪಟ್ಟಂಥ ಜಾಗಗಳನ್ನು ತೆಗೆದುಕೊಂಡು ಬೆಂಗಳೂರು ನಗರದಲ್ಲಿ ಎಷ್ಟು ಫಾರೆಸ್ಟ್ ಲ್ಯಾಂಡ್ಸು ಸುತ್ತಮುತ್ತಲ ಇದೆ ಎಲ್ಲ ಕೂಡ ಮುಂದಿನ ದಿನದಲ್ಲಿ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿ ರಾಜ್ಯದ ಜನತೆಯ ಹಸಿರನ್ನು ಉಳಿಸ್ಕೊಂಡು ಯಾವ ರೀತಿ ಕಬ್ಬನ್ ಪಾರ್ಕ್ ಇದೆ ಆ ರೀತಿ ಎಲ್ಲ ಪಾರ್ಕ್ಗಳನ್ನು ಮಾಡಿ ಆದಷ್ಟು ಹಸಿರನ್ನು ಬೆಳೆಸುವಂಥ ಒಂದು ತೀರ್ಮಾನವನ್ನು ನಮ್ಮ ಸರ್ಕಾರ ಚಿಂತನೆ ಮಾಡಿ ಈಗಾಗಲೇ ಆದೇಶ ಕೊಟ್ಟಿದೆ. ಕರ್ನಾಟಕ ನಾಡಿನ ಎಲ್ಲ ಜನತೆಗೆ ಕೆಂಪೇಗೌಡರ ಜಯಂತಿ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ. ಬೆಂಗಳೂರು ಇಲ್ಲ ಅಂದ್ರೆ ಕರ್ನಾಟಕ ನಾವು ಎಲ್ಲಿ ಹೋಗಬೇಕಾಯಿತು ಅನ್ನೋ ತರದ ಕನಸಿ ಇಡೀ ವಿಶ್ವ ಬೆಂಗಳೂರು ನೋಡ್ತಾ ಇದೆ. ಕೆಂಪೇಗೌಡರ ಆದರ್ಶ ಮಾನವನ ತತ್ವದಲ್ಲಿ ಅವರು ಬೆಂಗಳೂರನ್ನು ಬೆಳೆಸಿದ್ದಾರೆ. ಅದನ್ನು ನಾವು ನೀವೆಲ್ಲ ಸೇರಿ ನಾಗರಿಕರು ಒಟ್ಟಾಗಿ ಅದನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಹಸಿರನ್ನು ಬೆಳೆಸಿ ಮತ್ತೆ ಇದನ್ನು ಗಾರ್ಡನ್ ಸಿಟಿಯಾಗಿ ಪರಿವರ್ತನೆ ಮಾಡೋಕ್ಕೆ ಈಗಾಗಲೇ ನಾವು 15 ಲಕ್ಷ ಸಸಿಯನ್ನು ಬೆಂಗಳೂರು ನಗರದಲ್ಲಿ ಬೆಳೆಸ್ತಾ ಇದ್ದೇವೆ. ಮತ್ತು ಎಲ್ಲ ಫಾರೆಸ್ಟು ಇಲಾಖೆಗೆ ಸಂಬಂಧಪಟ್ಟಂಥ ಜಾಗಗಳನ್ನು ತೆಗೆದುಕೊಂಡು ಬೆಂಗಳೂರು ನಗರದಲ್ಲಿ ಎಷ್ಟು ಫಾರೆಸ್ಟ್ ಲ್ಯಾಂಡ್ಸು ಸುತ್ತಮುತ್ತಲ ಇದೆ ಎಲ್ಲ ಕೂಡ ಮುಂದಿನ ದಿನದಲ್ಲಿ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿ ರಾಜ್ಯದ ಜನತೆಯ ಹಸಿರನ್ನು ಉಳಿಸ್ಕೊಂಡು ಯಾವ ರೀತಿ ಕಬ್ಬನ್ ಪಾರ್ಕ್ ಇದೆ ಆ ರೀತಿ ಎಲ್ಲ ಪಾರ್ಕ್ಗಳನ್ನು ಮಾಡಿ ಆದಷ್ಟು ಹಸಿರನ್ನು ಬೆಳೆಸುವಂಥ ಒಂದು ತೀರ್ಮಾನವನ್ನು ನಮ್ಮ ಸರ್ಕಾರ ಚಿಂತನೆ ಮಾಡಿ ಈಗಾಗಲೇ ಆದೇಶ ಕೊಟ್ಟಿದೆ. ಕರ್ನಾಟಕ ನಾಡಿನ ಎಲ್ಲ ಜನತೆಗೆ ಕೆಂಪೇಗೌಡರ ಜಯಂತಿ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ. ಬೆಂಗಳೂರು ಇಲ್ಲ ಅಂದ್ರೆ ಕರ್ನಾಟಕ ನಾವು ಎಲ್ಲಿ ಹೋಗಬೇಕಾಯಿತು ಅನ್ನೋ ತರದ ಕನಸಿ ಇಡೀ ವಿಶ್ವ ಬೆಂಗಳೂರು ನೋಡ್ತಾ ಇದೆ. ಕೆಂಪೇಗೌಡರ ಆದರ್ಶ ಮಾನವನ ತತ್ವದಲ್ಲಿ ಅವರು ಬೆಂಗಳೂರನ್ನು ಬೆಳೆಸಿದ್ದಾರೆ. ಅದನ್ನು ನಾವು ನೀವೆಲ್ಲ ಸೇರಿ ನಾಗರಿಕರು ಒಟ್ಟಾಗಿ ಅದನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಹಸಿರನ್ನು ಬೆಳೆಸಿ ಮತ್ತೆ ಇದನ್ನು ಗಾರ್ಡನ್ ಸಿಟಿಯಾಗಿ ಪರಿವರ್ತನೆ ಮಾಡೋಕ್ಕೆ ಈಗಾಗಲೇ ನಾವು 15 ಲಕ್ಷ ಸಸಿಯನ್ನು ಬೆಂಗಳೂರು ನಗರದಲ್ಲಿ ಬೆಳೆಸ್ತಾ ಇದ್ದೇವೆ. ಮತ್ತು ಎಲ್ಲ ಫಾರೆಸ್ಟು ಇಲಾಖೆಗೆ ಸಂಬಂಧಪಟ್ಟಂಥ ಜಾಗಗಳನ್ನು ತೆಗೆದುಕೊಂಡು ಬೆಂಗಳೂರು ನಗರದಲ್ಲಿ ಎಷ್ಟು ಫಾರೆಸ್ಟ್ ಲ್ಯಾಂಡ್ಸು ಸುತ್ತಮುತ್ತಲ ಇದೆ ಎಲ್ಲ ಕೂಡ ಮುಂದಿನ ದಿನದಲ್ಲಿ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿ ರಾಜ್ಯದ ಜನತೆಯ ಹಸಿರನ್ನು ಉಳಿಸ್ಕೊಂಡು ಯಾವ ರೀತಿ ಕಬ್ಬನ್ ಪಾರ್ಕ್ ಇದೆ ಆ ರೀತಿ ಎಲ್ಲ ಪಾರ್ಕ್ಗಳನ್ನು ಮಾಡಿ ಆದಷ್ಟು ಹಸಿರನ್ನು ಬೆಳೆಸುವಂಥ ಒಂದು ತೀರ್ಮಾನವನ್ನು ನಮ್ಮ ಸರ್ಕಾರ ಚಿಂತನೆ ಮಾಡಿ ಈಗಾಗಲೇ ಆದೇಶ ಕೊಟ್ಟಿದೆ. ಕರ್ನಾಟಕ ನಾಡಿನ ಎಲ್ಲ ಜನತೆಗೆ ಕೆಂಪೇಗೌಡರ ಜಯಂತಿ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ. ಬೆಂಗಳೂರು ಇಲ್ಲ ಅಂದ್ರೆ ಕರ್ನಾಟಕ ನಾವು ಎಲ್ಲಿ ಹೋಗಬೇಕಾಯಿತು ಅನ್ನೋ ತರದ ಕನಸಿ ಇಡೀ ವಿಶ್ವ ಬೆಂಗಳೂರು ನೋಡ್ತಾ ಇದೆ. ಕೆಂಪೇಗೌಡರ ಆದರ್ಶ ಮಾನವನ ತತ್ವದಲ್ಲಿ ಅವರು ಬೆಂಗಳೂರನ್ನು ಬೆಳೆಸಿದ್ದಾರೆ. ಅದನ್ನು ನಾವು ನೀವೆಲ್ಲ ಸೇರಿ ನಾಗರಿಕರು ಒಟ್ಟಾಗಿ ಅದನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಹಸಿರನ್ನು ಬೆಳೆಸಿ ಮತ್ತೆ ಇದನ್ನು ಗಾರ್ಡನ್ ಸಿಟಿಯಾಗಿ ಪರಿವರ್ತನೆ ಮಾಡೋಕ್ಕೆ ಈಗಾಗಲೇ ನಾವು 15 ಲಕ್ಷ ಸಸಿಯನ್ನು ಬೆಂಗಳೂರು ನಗರದಲ್ಲಿ ಬೆಳೆಸ್ತಾ ಇದ್ದೇವೆ. ಮತ್ತು ಎಲ್ಲ ಫಾರೆಸ್ಟು ಇಲಾಖೆಗೆ ಸಂಬಂಧಪಟ್ಟಂಥ ಜಾಗಗಳನ್ನು ತೆಗೆದುಕೊಂಡು ಬೆಂಗಳೂರು ನಗರದಲ್ಲಿ ಎಷ್ಟು ಫಾರೆಸ್ಟ್ ಲ್ಯಾಂಡ್ಸು ಸುತ್ತಮುತ್ತಲ ಇದೆ ಎಲ್ಲ ಕೂಡ ಮುಂದಿನ ದಿನದಲ್ಲಿ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿ ರಾಜ್ಯದ ಜನತೆಯ ಹಸಿರನ್ನು ಉಳಿಸ್ಕೊಂಡು ಯಾವ ರೀತಿ ಕಬ್ಬನ್ ಪಾರ್ಕ್ ಇದೆ
ಆ ರೀತಿ ಎಲ್ಲ ಪಾರ್ಕ್ಗಳನ್ನು ಮಾಡಿ ಆದಷ್ಟು ಹಸಿರನ್ನು ಬೆಳೆಸುವಂಥ ಒಂದು ತೀರ್ಮಾನವನ್ನು ನಮ್ಮ ಸರ್ಕಾರ ಚಿಂತನೆ ಮಾಡಿ ಈಗಾಗಲೇ ಆದೇಶ ಕೊಟ್ಟಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.